ಇನ್ನು ಲೋಕಸಭಾ ಚುನಾವಣೆಗೆ ಮೊದಲ ಹಂತದಲ್ಲಿ ಮತದಾನ ನಡೆಯುವಂತ ಕ್ಷೇತ್ರಗಳಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಹೀಗಾಗಿ ಮೊದಲ 14 ಕ್ಷೇತ್ರಗಳ ಅಭ್ಯರ್ಥಿಗಳು ಇವತ್ತು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ರು, ಅಭ್ಯರ್ಥಿಗಳ ಅಬ್ಬರ ಈ ಸಂದರ್ಭದಲ್ಲಿ ಹೇಗಿತ್ತು ಬನ್ನಿ ತೋರಿಸ್ತೀವಿ. ನಗರದ ಜನತೆಯನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ 1.5 ಲಕ್ಷ ಅಂತರದಲ್ಲಿ ಗೆದ್ದು ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಿಯಾಗುವುದು. ಏಟಿಗೆ ಎದಿರೇಟು, ತಂತ್ರಕ್ಕೆ ಪ್ರತಿತಂತ್ರ, ಕಣ್ಣೀರಿನ ಅಸ್ತ್ರ. ನಾಮಪತ್ರ ಸಲ್ಲಿಕೆ ವೇಳೆ ಅಭ್ಯರ್ಥಿಗಳ ಅಬ್ಬರ. ಮಂಡ್ಯದಿಂದ ಎಚ್ಡಿಕೆ ನಾಮಿನೇಷನ್, ಮೈತ್ರಿ ಗುಟ್ಟು ರಟ್ಟು. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯೋ ಕ್ಷೇತ್ರಗಳಿಗೆ ಇವತ್ತು ನಾಮಪತ್ರ ಸಲ್ಲಿಸೋಕೆ ಕೊನೆ ದಿನವಾಗಿತ್ತು. ಹೀಗಾಗಿ ನಿನ್ನೆಯಷ್ಟೇ ಸುಮಲತಾ ಅವರ ಬೆಂಬಲದಿಂದ ಬಲಗೊಂಡಿರೋ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಇಂದು ಮಂಡ್ಯದಲ್ಲಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಬೆಳಗ್ಗೆ ತಂದೆ ತಾಯಿಯ ಆಶೀರ್ವಾದ ಪಡೆದುಕೊಂಡ ಎಚ್ಡಿಕೆ ಮಂಡ್ಯದ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ದಿಗ್ಗಜರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿದ್ರು. ಬಳಿಕ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಗೋವಾ ಸಿಎಂ ಪ್ರಮೋದ್ ಸಾವಂತ್, ಯದುವೀರ್ ಒಡೆಯರ್, ಬಿಎಸ್ವೈ ಸೇರಿ ಹಲವರು ಸಾಥ್ ನೀಡಿದ್ರು. ನಾಮಪತ್ರ ಸಲ್ಲಿಕೆ ಬಳಿಕ ಮಂಡ್ಯ ವಿವಿ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ನಡೆಸಿದ್ರು. ಇದೇ ವೇಳೆ ಎಚ್ಡಿಕೆ ಬಿಜೆಪಿ ಜೆಡಿಎಸ್ ಮೈತ್ರಿಗುಟ್ಟನ್ನ ಹೊರಗೆಡವಿದ್ರು. ಪಕ್ಕದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರಿಗೂ ನನಗೂ ಇತ್ತೀಚೆಗೆ ಒಂದು ಅವಿನಾಭಾವ ಸಂಬಂಧಗಳೇನು ಬೆಳೆದಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳಗಳು ಮೈತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಸುಮಾರು 70-80 ಜನ ನೀವೇನು ಸೇರಿದ್ದೀರಾ, ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ಓಟ್ ಕೊಟ್ಟರು ಸಾಕು, ಕುಮಾರಸ್ವಾಮಿ ಅವರು 2 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಡಿಕೆಸು ಜಿದ್ದಾಜಿದ್ದು. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಡಿಕೆ ಸುರೇಶ್, ಬಿಜೆಪಿಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧಿಸಿದ್ದಾರೆ. ಇವತ್ತು ಇಬ್ಬರು ನಾಮಿನೇಷನ್ ಹೊತ್ತಲು ಮುಖಾಮುಖಿಯಾಗಿ ಸ್ಪರ್ಧೆಯ ತೀವ್ರತೆ ಹೆಚ್ಚಿಸಿದ್ರು. ಈಗಾಗಲೇ ಒಮ್ಮೆ ಅದ್ಧೂರಿ ರ್ಯಾಲಿ ಮೂಲಕ ನಾಮಿನೇಷನ್ ಸಲ್ಲಿಸಿದ್ದ ಡಿಕೆ ಸುರೇಶ್ ಇಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕೂಡ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. ಬಳಿಕ ಸಮಾವೇಶದಲ್ಲಿ ಮಂಜುನಾಥ್ ಪರ ಮತಯಾಚನೆ ಮಾಡಿ ಮಾತನಾಡಿದ ಎಚ್ಡಿಕೆ ಡಿಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪೊಲೀಸ್ ಠಾಣೆಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ಹಿಂಸೆ ಕೊಟ್ಟು ಪ್ರತಿದಿನ ಕೋರ್ಟು ಕಚೇರಿ ಅಲಿತಕ್ಕಂಥ ಕೆಲಸ, ನಿಮ್ಮ ಹಣವನ್ನು ಲೂಟಿ ಮಾಡಿದಂಥವ್ರನ್ನ ಇವತ್ತು ರಕ್ಷಣೆ ಕೊಡ್ತಕ್ಕಂಥದ್ದು ಈಗಿನ ಈ ಅಣ್ಣ ತಮ್ಮದರ ಕಾರ್ಯಕ್ರಮ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು 5 ಲಕ್ಷ, 10 ಲಕ್ಷ, 20 ಲಕ್ಷ ನನ್ನ ಕಾರ್ಯಕರ್ತರಿಗೆ ಹಣ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ? ಇದರಿಂದ ರಾಮನಗರದ ಜಿಲ್ಲೆಯ ಜನತೆಯನ್ನು ನೀವು ಶಾಶ್ವತವಾಗಿ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ಮಂಜುನಾಥ್ ನಾಮಪತ್ರ ಸಲ್ಲಿಕೆ ವೇಳೆ ರಾಜಕೀಯ ವೈರಿಗಳಾದ ಡಿಕೆ ಸುರೇಶ್ ಮತ್ತು ಶಾಸಕ ಮುನಿರತ್ನ ಮುಖಾಮುಖಿಯಾಗಿದ್ರು. ಈ ವೇಳೆ ಇಬ್ಬರು ಹಸ್ತಲಾಘವ ಮಾಡಿ ಮಾತನಾಡಿದ್ದಾರೆ. ಬಳಿಕ ಮಾತನಾಡಿದ ಡಿಕೆಸು ಮೈತ್ರಿ ಅಭ್ಯರ್ಥಿ ಸಿಕ್ಕಿದ್ರು, ಶುಭಾಶಯ ತಿಳಿಸಿದ್ದೀನಿ ಅಂತ ಹೇಳಿದ್ರು. ಸಿಕ್ಕಿದ್ರು, ವಿಚಾರಿಸಿದ್ವಿ, ಆರೋಗ್ಯ ವಿಚಾರಿಸಿದ್ವಿ, ಇಷ್ಟು ಮಾಡಿದ್ವಿ. ಅವರಿಗೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಹಂಗೆ ಹೇಳಿದ್ದಾರೆ. ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಬೇರೆ ಆಗಿದೆ ಅನ್ನೋದು ಅವರಿನ್ನ ಅರ್ಥ ಮಾಡ್ಕೋಬೇಕು. ಇನ್ನು ರಾಮನಗರ ಡಿಸಿ ಕಚೇರಿಯಿಂದ ವಾಪಸ್ ತೆರಳುವಾಗ ಡಿಕೆ ಸುರೇಶ್ ಕಾರಿಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಹೈ ಡ್ರಾಮಾ ನಡೆಸಿದ್ರು. ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು. ಕೂಡಲೇ ಪೊಲೀಸರು ಕಾರ್ಯಕರ್ತರನ್ನ ಚದುರಿಸಿ ಡಿಕೆ ಸುರೇಶ್ ತೆರಳಲು ಅನುವು ಮಾಡಿಕೊಟ್ರು. ಬೆಂಗಳೂರು ಗ್ರಾಮಾಂತರದಿಂದ ಬಹುಜನ ಭಾರತ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿ ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂಪಡೆಯಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ನಿಲ್ಲಿಸ್ಬಿಟ್ಟವ್ರೆ,
ಎಲ್ಲ ಸುಳ್ಳು. ನಮ್ಮ ಸ್ವಯಾರ್ಥವಾಗಿ ಬಂದು ನಿಂತ್ಕೊಂಡ್ರೆ ನಾನು. ಹಾಗಾಗಿ ನನಗೆ ಯಾವುದೇ ಒತ್ತಡ ಇಲ್ಲ. ಚಿತ್ರದುರ್ಗದಲ್ಲಿ ಕೈ ಕಮಲ ಅಭ್ಯರ್ಥಿಗಳ ನಾಮಿನೇಷನ್. ಬಿಜೆಪಿ ವಿರುದ್ಧ ಘರ್ಜನೆ, ಸಿದ್ದರಾಮಯ್ಯ ಅಬ್ಬರದ ಕ್ಯಾಂಪೇನ್. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಮತ್ತು ಕಾಂಗ್ರೆಸ್ನಿಂದ ಬಿಎನ್ ಚಂದ್ರಪ್ಪ ನಾಮಿನೇಷನ್ ಸಲ್ಲಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪರ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ನಡೆಸಲಾಯಿತು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ ಗುಡುಗಿದ್ರು. ಈ ಕಾರಜೋಳ ಅಂತ ಬಂದಿದ್ದಾನಲ್ಲ, ಲೂಟಿ ಹೊಡೆದದು ಗಿರಾಕಿ, ಅಲ್ಲಿಂದ ಬಂದಿದ್ದಾರೆ. ಈಗ ಎಲ್ಲಿಂದ? ಅಲ್ಲಿ ಬಿಜಾಪುರದ ಪಕ್ಕದಲ್ಲಿ ನಿಂತ್ಕೋಬಹುದಾಗಿತ್ತಲ್ಲ. ಬಿಜೆಪಿಯವರು ಆಪರೇಷನ್ ಕಮಲ ಮಾಡೋದ್ರ ಮೂಲಕ 2008ರಲ್ಲೂ ಆಪರೇಷನ್ ಕಮಲ ಮಾಡಿದ್ರು. 2019ರಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿದ್ರು. ಆಪರೇಷನ್ ಕಮಲ ಅಂತಂದ್ರೆ ನಮ್ಮ MLAಗಳಿಗೆ 25 ಕೋಟಿ 30 ಕೋಟಿ ಕೊಡೋದು, 25ರಿಂದ 30 ಕೋಟಿ ಕೊಡೋದು, ಜೊತೆಗೆ ಚುನಾವಣೆಗೆ 25 ಕೋಟಿ 30 ಕೋಟಿ ಖರ್ಚು ಮಾಡೋದು. ಹೀಗೆ ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ 2ನೇ ಬಾರಿ ನಾಮಪತ್ರ ಸಲ್ಲಿಸಿದ್ರು. ಪ್ರಜ್ವಲ್ ಪರ ದೇವೇಗೌಡ ಭರ್ಜರಿ ರೋಡ್ ಶೋ ನಡೆಸಿದ್ರು. BY ವಿಜಯೇಂದ್ರ ಸೇರಿದಂತೆ ನಾಯಕರು ಸಾಥ್ ಕೊಟ್ರು. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ KV ಗೌತಮ್ ನಾಮಪತ್ರ ಸಲ್ಲಿಸಿದ್ರು. ಅತ್ತ ತುಮಕೂರಿನಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡ ಉಮೇದುವಾರಿಕೆ ಸಲ್ಲಿಸಿದ್ರು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸೇರಿದಂತೆ ಎಲ್ಲರೂ ನಾಮಪತ್ರ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, TV9.